ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಸಾವ ಅಡುಗೆ ಮನೆಯೊಳಗೆ ಮೋಹನ್ ತಾಳು ಮಾಡೀನಿ. ಭಾಳ ಚಲೋ ಆಗೈತೆ ನೋಡಿರಿ. 1 ಗ್ಲಾಸ್ ಹಸೆ ಬ್ಯಾಳೆ ಹಿಟ್ಟು ಹಾಕ್ಕೊಂಡೀನಿ, ಅಂದ್ರೆ ಹಸೆ ಕಡ್ಲೆ ಬ್ಯಾಳೆ ಹಿಟ್ಟು. ನನ್ನ ರೀತಿ ಒಂದು ಟೇಬಲ್ ಸ್ಪೂನು ತುಪ್ಪ, 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡೀನಿ. 2 ಟೇಬಲ್ ಸ್ಪೂನು ಹಾಲು ಹಾಕ್ಕೊಂಡೀನಿ. ಅದನ್ನು ಚಲೋ ತಂಗೆ ಕೈಲೇ ಕಲಿಸ್ಕೊಂಡನಂತ್ರಿ. ನನ್ನ ರೀತಿ ಒಂದು ಸಲ ಮಾಡಿ ನೋಡಿರಿ. ಹೆಂಗೆ ಬಂತಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ನಿಮ್ಮ ಪರಿಚಯದವ್ರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ತುಪ್ಪ ಕಡಿಮೆ ಆಗೈತಿ ಅನ್ನಿಸ್ತು. ಇನ್ನು 2 ಟೇಬಲ್ ಸ್ಪೂನು ತುಪ್ಪ ಹಾಕೀನಿ, 2 ಟೇಬಲ್ ಸ್ಪೂನು ಹಾಲು ಹಾಕೀನಿ. ಇದನ್ನು ಚಲೋ ತಂಗೆ ಕಲಿಸ್ಕೊಂಡ್ರಿ. ಒಟ್ಟು 4 ಟೇಬಲ್ ಸ್ಪೂನು ತುಪ್ಪ, 4 ಟೇಬಲ್ ಸ್ಪೂನು ಹಾಲು ಹಾಕ್ದಂಗೆ ಆಯ್ತು. ಈ ರೀತಿ ಆಗ್ಬೇಕು ನೋಡ್ರಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪಲ್ಸ್ ಮೋಡ್ನಾಗ ಮಾಡ್ಕೊಂಡ್ರಿ. ಅರ್ಧ ಗ್ಲಾಸು ತುಪ್ಪ ತೊಗೊಂಡೀನಿ, ಅದ್ರಾಗ ಅರ್ಧ ಹಾಕ್ಕೊಂಡೀನಿ ನೋಡ್ರಿ, ಇನ್ನು ಅರ್ಧ ಉಳಿಸೀನಿ. ಅದಕ್ಕೆ ಹಸಿಬೇಳೆ ಹಿಟ್ಟು ರುಬ್ಕೊಂಡು ಬಂದಿದ್ವಲ್ಲ ಅದನ್ನು ಹಾಕ್ಕೊಂಡ್ರಿ. ಅದನ್ನು ಚಂದಂಗೆ ಹುರ್ಕೊಂಡನಂತ್ರಿ. ಗಂಟು ಇರ್ಲಾರ್ದಂಗೆ ಗಂಟೆಲ್ಲ ಒಡೆದು ಚಂದಂಗೆ ಹುರ್ಕೋಬೇಕು ರೀ. ಹಸಿ ವಾಸನೆ ಹೋಗಿ ಗಮ್ಮಂತ ವಾಸನೆ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಗಿರ್ದ ಗ್ಲಾಸ್ ಹಾಲು ತೊಗೊಂಡೀನಿ. ಅವನು ಸ್ವಲ್ಪ ಹಾಕಿ ಹುರಿಯೋಣಂತ್ರಿ. ಒಂದು 10 ನಿಮಿಷ ಹುರಿದಾದ್ಮೇಲೆ ಅದು ಕಲರ್ ಚೇಂಜ್ ಆದಮೇಲೆ ಹಾಲು ಹಾಕೋರಿ. ಒಮ್ಮೆ ಅಷ್ಟು ಹಾಕ್ಕೋಬೇಡ್ರಿ, ಸ್ವಲ್ಪ ಹಾಲು ಹಾಕ್ಕೊಂಡು ಹುರಿರಿ. ಗಿರ್ದ ಗ್ಲಾಸ್ ಹಾಲು ತೊಗೊಂಡಿದ್ದೆ ನಾನು. ಅವನ್ನ 3-4 ಬ್ಯಾಚನ್ನ ಹಾಕ್ಕೊಂಡೆ ನೋಡ್ರಿ. ಅಷ್ಟು ಹಾಲನ್ನು ಹಿಡಿತು, ಅಷ್ಟು ಹಾಕೀನಿ. ಈ ರೀತಿ ಚೆಂದಂಗೆ ಹುರಿದು ತೆಗೆದಿಡೋಣ್ರಿ. ಅರ್ಧ ಗ್ಲಾಸು ಸಕ್ಕರೆ ಹಾಕ್ಕೊಂಡೀನಿ, ಅದಕ್ಕೆ ಅರ್ಧ ಗ್ಲಾಸು ನೀರು ಹಾಕ್ಕೊಂಡೇನ್ರಿ. ಅದು 1 ಎಳೆ ಪಾಕ ಬರಬೇಕು, ಆ ರೀತಿ ಪಾಕ ಮಾಡ್ಕೊಳ್ಳೋಣಂತ. ಇನ್ನೂ ಬಂದಿಲ್ಲ, ಇನ್ನೊಂದು ಸ್ವಲ್ಪ ಕುದೀಲಿ. ಇನ್ನೂ ಬಂದಿಲ್ಲ, ಇನ್ನೂ ಒಂದು ಸ್ವಲ್ಪ ಕುದಿಬೇಕು ರೀ. ಈಗ 1 ಎಳೆ ಪಾಕ ಬಂದೈತೆ ನೋಡು, ನಿಮಗೂ ಕಾಣಿಸ್ತೈತಿ ಅಂದ್ಕೊಂಡೀನಿ. 1 ಎಳೆ ಪಾಕ ಬಂದ್ರೆ ಸಾಕು. ಈಗ ಬುಡಕ್ಕೆ ಗ್ಯಾಸ್ ಆಫ್ ಮಾಡ್ಕೊರಿ. ಆಫ್ ಮಾಡಿಕೊಂಡು ಅದಕ್ಕೆ ಹಿಟ್ಟು ಹಾಕೋಣಂತ್ರಿ, ಹುರ್ಕೊಂಡಿರೋ ಹಿಟ್ಟನ್ನ. ಗ್ಯಾಸ್ ಆಫ್ ಮಾಡಿನ ಎಲ್ಲ ಕೂಡಿಸ್ಕೊಂಡು ಚಂದಂಗೆ ಗಂಟೆಲ್ಲ ಒಡೆದು ಎಲ್ಲ ಒಂದೇ ರೀತಿ ಆಗಬೇಕು. ಆ ರೀತಿ ಎಲ್ಲನೂ ಕೂಡಿಸ್ಕೊಂಡನಂತ್ರಿ ಮೊದಲು. ಈ ಗಂಟಿರ್ಲಾರ್ದಂಗೆಲ್ಲ ಒಂದೇ ರೀತಿ ಮಿಕ್ಸ್ ಆಗೈತೆ ನೋಡ್ರಿ. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಸಿಮ್ನಾಗ ಇಡಬೇಕು. ಗ್ಯಾಸನ್ನ ಜೋರು ಇಟ್ಕೋಬಾರ್ದು, ಸಿಮ್ನಾಗ ಇಟ್ಟ ಹುರಿನಂತ. ಒಂದು 10 ನಿಮಿಷ ಹುರ್ಕೊಂಡ್ರೆ ಇದು ಗಟ್ಟಿ ಆಕೈತಿ. ಅರ್ಧ ಟೇಬಲ್ ಸ್ಪೂನು ಏಲಕ್ಕಿ ಪೌಡ್ರ್ ಹಾಕ್ಕೊಂಡೇನ್ರಿ. ಈಗ ಗಟ್ಟಿ ಆಯ್ತು ನೋಡ್ರಿ. ಇಷ್ಟ ಆದ್ರೆ ಸಾಕಾಕೈತಿ. ಗ್ಯಾಸ್ ಆರಿಸಿ ತೆಗೀನಂತ. ಒಂದು ಬಟರ್ ಪೇಪರ್ಗೆ ತುಪ್ಪ ಹಚ್ಚಿ ಅದ್ರ ಮೇಲೆ ಹಾಕ್ಕೊಂಡ್ರಿ. ನಿಮ್ಮ ಗಡಿಬಿಡಿ ಜೀವನ ಶೈಲಿ ಒಳಗೆ ವೇಳೆ ಮಾಡಿಕೊಂಡು ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಈ ರೀತಿ ಸಮತಟ್ಟಾದ ತಳ ಇರುವಂಥದ್ದು ಯಾವುದೋ ಒಂದೇನು ಬಟ್ಲ ಅದು ತೊಗೊಂಡು ಈ ರೀತಿ ಮಾಡ್ಕೊರಿ. ಯಾಕಂದ್ರೆ ಭಾಳ ಬಿಸಿ ಇರ್ತೈತಿ, ಕೈ ಹುಷಾರು. ಈ ರೀತಿ ಚೌಕಾಕಾರ ಮಾಡಿಕೊಡ್ರಿ. ಅದ್ರ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಪಿಸ್ತಾ ಹಾಕೀನಿ. ಅಂದ್ರೆ ಮೋಹನ್ ತಾಳು ಚಂದನೂ ಕಾಣಿಸ್ತೈತಿ, ರುಚಿನೂ ಇರ್ತೈತಿ. ನನ್ನ ರೀತಿ ಒಂದು ಸಲ ಮಾಡಿ ನೋಡಿರಿ. ಹೆಂಗೆ ಬಂತಂತೇಳಿ ಕಾಮೆಂಟ್ ಮಾಡಿ ತಿಳಿಸ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ನೋಡಿರಿ, ಈ ರೀತಿ ಚೌಕಾಕಾರ ಮಾಡಿ ಇಟ್ಕೋಬೇಕು. ಇದನ್ನು ಒಂದು ಅರ್ಧ ತಾಸು 3/4 ತಾಸು ಬಿಟ್ಟು ಬಿಡೋಣ.
ತುಪ್ಪ ಇನ್ನೂ ಇಷ್ಟು ಉಳ್ದೈತಿ. ಮುಕ್ಕಾಲು ತಾಸು ಆದಮೇಲೆ ಇದು ಸೆಟ್ ಆಗಿರ್ತೈತಿ. ಈಗ ಕಟ್ ಮಾಡ್ಕೊಂಡ್ರಿ ಈ ರೀತಿ ತಕ್ಕೊಂಡನು. ಈಗ ಸವಿಯಲು ಸಿದ್ಧ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ. ಮುರಿದು ತೋರಿಸ್ತೀನಿ ನೋಡಿರಿ. ಒಳಗೂ ಚಲೋ ಆಗೈತಿ, ಮೆತ್ತಗಾಗೈತಿ.